ಮಂಡ್ಯದ ವಿಚಾರ, ಮಂಡ್ಯ ಟಿಕೆಟ್ ವಿಚಾರ ಇನ್ನೂ ಕೂಡ ಕಗ್ಗಂಟಾಗಿದೆ ಮೈತ್ರಿ ಪಡೆಯ ಪಾಲಿಗೆ. ಯಾರ ಪಾಲಾಗತ್ತೆ? ಸಕ್ಕರೆ ನಾಡು ಮಂಡ್ಯ ಕ್ಷೇತ್ರ ಸುಮಲತಾಗ, ದಳಪತಿಗ, ಮಂಡ್ಯ ಕಮಲಕ್ಕ ಅಥವಾ ತೆನೆ ಹೊತ್ತ ಮಹಿಳೆಗ? ಅದು ಇವತ್ತಿನ ಸಭೆಯಲ್ಲೇ ಉತ್ತರ ದೊರೆಯುತ್ತಾ? ಮಂಡ್ಯ ಕ್ಷೇತ್ರ ಯಾರಿಗೆ ಎನ್ನುವ ಉತ್ತರ ಇವತ್ತಿನ ಸಿಸಿ ಸಭೆಯಲ್ಲಿ ನಿರ್ಣಯ ಆಗುತ್ತಾ ಅನ್ನೋದೇ ಈಗಿರುವಂತಹ ಕುತೂಹಲ. ಬಿಜೆಪಿ ಮೈತ್ರಿ ಪಕ್ಷ ಜೆಡಿಎಸ್ಗೆ ಎಷ್ಟು ಕ್ಷೇತ್ರಗಳನ್ನ ಕೊಡೋದಕ್ಕೆ ಸಿದ್ಧ ಆಗುತ್ತೆ? ಬಿಜೆಪಿ ಜೆಡಿಎಸ್ ಮೈತ್ರಿ ಅಂದಾಕ್ಷಣ ಮೊದಲ ಕ್ಷೇತ್ರ ಬಹಳ ಕುತೂಹಲ ಮೂಡಿಸಿದ್ದೇ ಮಂಡ್ಯ. ಅದರ ಜೊತೆಗೆ ಎಷ್ಟು ಕ್ಷೇತ್ರ ಅಂತ ನೋಡ್ತಾ ಹೋದ್ರೆ 2 ಅಥವಾ 3 ಕ್ಷೇತ್ರ ಜೆಡಿಎಸ್ ಪಾಲಾಗುವಂತಹ ಸಾಧ್ಯತೆ ಇದೆ. ಹಾಸನ ಅಂತೂ ಜೆಡಿಎಸ್ ಪಾಲಾಗುತ್ತೆ. ಉಳಿದ 2 ಕ್ಷೇತ್ರಗಳು ಯಾವುದು? ಮಂಡ್ಯ ಮತ್ತು ಕೋಲಾರ ಕ್ಷೇತ್ರಗಳು ಜೆಡಿಎಸ್ ಪಾಲಾಗತ್ತಾ ಅಥವಾ 2 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಕೊಡಲಾಗುತ್ತಾ? ಇವತ್ತು ಕುಮಾರಸ್ವಾಮಿ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ ಇದೆ. ಎಚ್ಡಿಕೆ ಜೊತೆ ಅಂತಿಮ ಚರ್ಚೆಯ ಬಳಿಕ ಮೈತ್ರಿ ಕ್ಷೇತ್ರ ಯಾವುದು ಅನ್ನೋದು ಫಿಕ್ಸ್ ಆಗುತ್ತೆ. ಇವತ್ತು ರಂಗೇರ್ತಾ ಇದೆ ಹೈ ವೋಲ್ಟೇಜ್ ಟಿಕೆಟ್ ಮೀಟಿಂಗ್. ದೆಹಲಿಯಲ್ಲಿ ನಡೆಯಲಿರುವಂತಹ ಬಿಜೆಪಿ ಕೇಂದ್ರ ಚುನಾವಣಾ ಸಭೆಯಲ್ಲಿ ಮೈತ್ರಿ ಪಡೆಯಲ್ಲಿ ಯಾರಿಗೆ ಯಾವ ಕ್ಷೇತ್ರ, ಎಷ್ಟು ಕ್ಷೇತ್ರ ಅನ್ನೋದು ಫೈನಲ್ ಆಗಲಿದ್ದು, ಪ್ರಮುಖವಾಗಿ ಮಂಡ್ಯದ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ಈಗಾಗಲೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅನ್ನುವಂತಹ ವಿಚಾರ ಮಾತ್ರ ಚರ್ಚೆ ಆಗಿದೆ. ಆದರೆ ಯಾರಿಗೆ ಎಷ್ಟು ಕ್ಷೇತ್ರ, ಯಾರು ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಇನ್ನೂ ಕೂಡ ಯಾವುದೇ ರೀತಿಯ ಚರ್ಚೆಗಳಾಗಿಲ್ಲ. ಸೊ ಇವತ್ತು ಕುಮಾರಸ್ವಾಮಿ ಅವರು ದೆಹಲಿಗೆ ಬರುವಂತಹ ಸಾಧ್ಯತೆಗಳು ಎಷ್ಟು ಮಟ್ಟಿಗಿದೆ? ಇವತ್ತೇ ಎಲ್ಲವೂ ಕೂಡ ಫೈನಲ್ ಆಗಿಬಿಡತ್ತಾ? ಕೊನೆ ಅಂದ್ರೆ ಲಾಸ್ಟ್ ಲೆಗ್ ಅಲ್ಲಿ ಇರುವಂತದ್ದು ಈ ಚುನಾವಣೆ ಟಿಕೆಟ್ ಘೋಷಣೆ ಬಹಳ ಲಾಸ್ಟ್ ಲೆಗ್ ಗೆ ಬಂದಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಮೈತ್ರಿಯ ಎಲ್ಲೆಲ್ಲಿ ಮಾಡ್ಕೊಂಡಿದೆ ಬಿಜೆಪಿ, ಆ ಯಾವುದೂ ಕ್ಷೇತ್ರ ಈ ತನಕವೂ ಕೂಡ ಡಿಸೈಡ್ ಆಗಿಲ್ಲ ಆ ರಾಜ್ಯಗಳದ್ದು ಎಷ್ಟೆಷ್ಟು ಅನ್ನುವಂಥದ್ದು. ಆದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊದಲ ಲಿಸ್ಟ್ಗೆ ತಯಾರಿ ಎರಡನೇ ಲಿಸ್ಟ್ ಅಲ್ಲಿ ಕರ್ನಾಟಕಕ್ಕೆ ಫಸ್ಟ್ ಅಂತ ಹೇಳ್ಬೋದು. ಅದಕ್ಕೆ ತಯಾರಿ ಏನಾಗ್ತಾ ಇದೆ, ಇದೇ ಹೊತ್ತಲ್ಲಿ ಒಂದು ಚರ್ಚೆಯನ್ನ ಮಾಡಿ ಮುಗಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಇದೆ. ಇದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ತರಿಸ್ಕೊಂಡಿದೆ. ಮೊದಲನೇದಾಗಿ ಕೇವಲ ಅದನ್ನ ಅಂದ್ರೆ ಜೆಡಿಎಸ್ ಅನ್ನ ಪಕ್ಕಕ್ಕೆ ಇಟ್ಟು ನಮ್ಮ ಅಲ್ಲಿ ಶಕ್ತಿ ಎಷ್ಟಿದೆ ಮತ್ತೆ ನಮ್ಮ ಅಭ್ಯರ್ಥಿ ಯಾರಾದ್ರೆ ಒಳ್ಳೆಯದು ಅನ್ನುವಂತಹ ಎಲ್ಲಾ ಅಂಶಗಳನ್ನು ಕೂಡ ಮಾಹಿತಿಗಳನ್ನ ಕೂಡ ಪಡ್ಕೊಂಡಿದೆ ಬಿಜೆಪಿ ಹೈಕಮಾಂಡ್. ಯಾಕೆಂದ್ರೆ ನಾಳೆ ಜೆಡಿಎಸ್ ಗೆ ಬಿಟ್ಟುಕೊಟ್ಟಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಏನ್ ಮಾಡಿದ್ರಿ ಅಂತ ಕೇಳಬಾರ್ದಲ್ಲ. ಹಾಗಾಗಿ ನಮ್ಮ ಬಿಜೆಪಿಯ ಶಕ್ತಿ ಆ ಕ್ಷೇತ್ರಗಳಲ್ಲಿ ಎಷ್ಟಿದೆ ಅನ್ನುವಂಥದ್ದು ಮೊದಲ ಹಂತದಲ್ಲಿ ಮಾಹಿತಿಯನ್ನು ಪಡ್ಕೊಳ್ಳೋದ್ರ ಜೊತೆಗೆ ಅದೇ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡ್ಕೊಂಡಿದೆ. ಅಂತಿಮವಾಗಿ ಈಗ ಎಲ್ಲರಿಗೂ ಕೂಡ ಗೊತ್ತಿರುವಂತೆ ಒಂದು ಮಂಡ್ಯ, ಹಾಸನ ಹಾಗೆ ಕೋಲಾರ ಕ್ಷೇತ್ರಗಳನ್ನ ಬಿಟ್ಕೊಡ್ತಾರೆ ಅನ್ನುವಂಥದ್ದು ಈ ತನಕ ಮಾಹಿತಿ ಲಭ್ಯ ಆಗಿರುವಂತದ್ದು. ಹಾಗಾಗಿ ಇದರಲ್ಲಿ ಏನ್ ಮಾಡಬಹುದು ಅನ್ನುವಂತ ಅಂತಿಮ ತೀರ್ಮಾನ ಅಂದ್ರೆ ಮೊನ್ನೆಯ ಸಭೆಯಲ್ಲಿ ಲೈನ್ ಆ ಕ್ಷೇತ್ರಗಳ ಬಗ್ಗೆ ಚರ್ಚೆ ಬಂದಾಗ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಕರ್ನಾಟಕದ ರಾಜ್ಯ ಮುಖಂಡರಿಂದ. ಆದ್ರೆ ಇದರ ಹೊಣೆಯನ್ನ ನಮಗೆ ಬಿಡಿ, ಅಮರ ಊಪರ್ ಚೋಡೋ ಅನ್ನುವಂತಹ ಒಂದು ಲೈನ್ ತೀರ್ಮಾನವನ್ನ ಮೊನ್ನೆಯ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಇವತ್ತು ಬಹುತೇಕ ಇದಕ್ಕೆ ಸಂಬಂಧಪಟ್ಟಾಗ ಹೈಕಮಾಂಡ್ ಕುಮಾರಸ್ವಾಮಿ ಅವರು ಇವತ್ತು ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಒಂದೊಮ್ಮೆ ಬಂದ್ರೆ ಹೈಕಮಾಂಡ್ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಇರುವಂತಹ ಒಂದು ಚರ್ಚಿತ ಕ್ಷೇತ್ರ ಯಾವುದು ಅಂತಂದ್ರೆ ಅದು ಮಂಡ್ಯ. ಯಾಕಂದ್ರೆ ಅಲ್ಲಿ ಈ ಜೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿ ಆಗೋದಕ್ಕೂ ಮುಂಚೆನೆ ಸುಮಲತಾ ಬಿಜೆಪಿಗೆ ಬೆಂಬಲವನ್ನ ಕೊಟ್ಟಂತವರು. ಕಳೆದ ಬಾರಿ ಚುನಾವಣೆಯಲ್ಲಿ ಬಿಜೆಪಿಯ ಬೆಂಬಲ ಅವರ ಗೆಲುವಿಗೆ ಬಹಳ ದೊಡ್ಡದಾದಂತಹ ಪಾತ್ರವನ್ನ ವಹಿಸಿತ್ತು. ಆ ದೃಷ್ಟಿಕೋನದಿಂದ ನೋಡ್ತಾ ಹೋದಾಗ ಈಗ ಸುಮಲತಾ ಅವರಿಗೆ ಅನ್ಯಾಯ ಮಾಡೋ ಹಾಗೂ ಇಲ್ಲ, ಅಥವಾ ಮೈತ್ರಿಗೂ ಅನ್ಯಾಯ ಮಾಡೋ ಹಾಗೂ ಇಲ್ಲ. ಒಂದು ರೀತಿಯಲ್ಲಿ ಮಂಡ್ಯ ಅನ್ನುವಂಥದ್ದು ಬಹಳ ದೊಡ್ಡ ಕಗ್ಗಂಟಾಗ್ತಾ ಇದೆಯಾ ಬಿಜೆಪಿಯ ಪಾಲಿಗೆ, ಹೈಕಮಾಂಡ್ ಪಾಲಿಗೆ? ಇವತ್ತು ನಿರ್ಣಯ ತೆಗೆದುಕೊಳ್ಳುವಂಥದ್ದು ಮೈತ್ರಿಯ ಮೇಲೆ ಕೂಡ ಪರಿಣಾಮವನ್ನ ಬೀರುತ್ತೆ. ಹಾಗಾಗಿ ಮಂಡ್ಯ ಅನ್ನೋ ವಿಚಾರಕ್ಕೆ ಇವತ್ತು ಉತ್ತರ ಸಿಗುತ್ತಾ ಅನ್ನೋದು ಪ್ರಶ್ನೆ. ಬಹುತೇಕ ಚರ್ಚೆ ಆಗುತ್ತೆ ಪ್ರತಿಮಾ. ಕಾರಣ ಇಷ್ಟೇ, ಸುಮಲತಾ ಅವರು ಈ ತನಕವೂ ಕೂಡ ಬೆಂಬಲಿತ ಅಭ್ಯರ್ಥಿ ಆಗಿದ್ದಾರೆ ಹೊರತು ಬಿಜೆಪಿ ಅಭ್ಯರ್ಥಿ ಆಗಿಲ್ಲ. ಅದು ಮೊದಲ ಅವರ ಅಂದ್ರೆ ಅವ್ರಿಗೆ ಒಂದು ಮೈನಸ್ ಪಾಯಿಂಟ್.
ಅಂದ್ರೆ ಈ ತನಕವೂ ಕೂಡ ಅವರು ಬೆಂಬಲ ಅಂತ ಘೋಷಣೆ ಮಾಡಿದ್ದು ಯಾವಾಗ ಅಂದ್ರೆ ಇತ್ತೀಚೆಗೆ 1.5-2 ವರ್ಷಗಳ ಹಿಂದೆ. ಅಲ್ಲಿಯ ತನಕವೂ ಕೂಡ ಅವರು ಬಹಳ ಇಂಡಿಪೆಂಡೆಂಟ್ MP ಹಾಗೆ ಇದ್ರು ಅನ್ನುವಂಥದ್ದು. ಈಗಲೂ ಕೂಡ ಅವ್ರಿಗೆ ಈಗ ಬಂದ್ರೆ ಒಂದೊಮ್ಮೆ ಇವತ್ತು ಬಂದ್ರು ಕೂಡ ಇವತ್ತು ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ ಮೊದಲು, ಆ ನಂತರ ಪಕ್ಷದ ಕಾರ್ಯಕರ್ತರಾಗಿ ಇದನ್ನ ತೆಗೆದುಕೊಳ್ಬೇಕಾಗುತ್ತೆ, ನೋಂದಣಿ ಮಾಡ್ಬೇಕಾಗುತ್ತೆ, ನಂತರ ಮುಂದಿನ ಘೋಷಣೆಗಳು ಆಗುವಂತ ಸಾಧ್ಯತೆ. ಆದ್ರೆ ರಾಜ್ಯ ನಾಯಕರು ಹೇಳ್ತಾ ಇರುವಂತದ್ದು ಅದೇ ಪ್ರಶ್ನೆ. ಅವರು ಬಿಜೆಪಿ ಅಭ್ಯರ್ಥಿನೇ ಅಲ್ಲ, ಈ ತನಕ ಕಾರ್ಯಕರ್ತರು ಕೂಡ ಅಲ್ಲ, ನಾವು ಯಾಕೆ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತೀವಿ ಅನ್ನುವಂತ ಪ್ರಶ್ನೆಯನ್ನ ಮುಂದಿಡ್ತಾ ಇದ್ದಾರೆ. ಆದ್ರೆ ಅಲ್ಲಿನ ಸಿನಾರಿಯೋ ನೋಡಿದಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಅಂದ್ರೆ ಅವರಿಗೆ ಒಂದು ಮಾಹಿತಿಯನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ತಲುಪಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರು ನಾರ್ತ್ಗೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ದುಂಟು, ಅದೇ ರೀತಿ ಮೈಸೂರಿಗೆ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ದು ಉಂಟು. ಯಾಕೆಂದ್ರೆ ಮಂಡ್ಯ ಬಹುತೇಕ JDSಗೆ ಬಿಟ್ಕೊಡ್ತೇವೆ ಅನ್ನುವಂತ ನಿಟ್ಟಿನಲ್ಲೇ ಈ ಲೆಕ್ಕಾಚಾರವನ್ನ ಹಾಕಿ ಅವರ ಸಂದೇಶವನ್ನ ತಲುಪಿಸುವಂತವ್ರ ಕಡೆ ಅಂದ್ರೆ ಅವರು ಎರಡೂ ಕಡೆ ಚೆನ್ನಾಗಿರುವಂತವ್ರ ಕಡೆ ಕಳಿಸಿ ಅಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಸುಮಲತಾ ಅವ್ರ ಜೊತೆ ಮಾಡಿದ್ರು. ಆದ್ರೆ ಅದೆಲ್ಲವೂ ಕೂಡ ವಿಫಲವಾಗಿ ಇವತ್ತು ಇಲ್ಲ, ನಾನ್ ನಿಲ್ಲೋದಾದ್ರೆ ಮಂಡ್ಯದಲ್ಲಿ ಮಾತ್ರ ಅನ್ನುವಂತ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದವರ ತರ ಇದ್ದಾರೆ. ಹಾಗಾಗಿ ಬಹುತೇಕ ಇವತ್ತು ಅದಕ್ಕೆ ಒಂದು ಉತ್ತರ ಸಿಗುತ್ತೆ. ಯಾಕಂದ್ರೆ ಅಲ್ಲಿ ಬಿಜೆಪಿಗೆ ಇರುವಂತದ್ದು ಕಾದ್ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಮಂಜು ತಮ್ಮೆಲ್ಲ ಮಾಹಿತಿಗಾಗಿ. ಈ ಕಡೆ ಸುಮಲತಾ ಅವರು ಬಹಳ ಕಾನ್ಫಿಡೆಂಟ್ ನಲ್ಲಿದ್ದಾರೆ ಮಂಡ್ಯ ಬಿಜೆಪಿಗೇನೆ ಸಿಗುತ್ತೆ ಅಂತ, ಮತ್ತೊಂದ್ ಕಡೆ JDS ನಲ್ಲೂ ಕೂಡ ಮಂಡ್ಯ ನಮಗೆ ಅನ್ನುವಂತಹ ಕಾನ್ಫಿಡೆಂಟ್ ನಲ್ಲಿ ಈಗಾಗಲೇ ಲೋಕತಂತ್ರಗಳು ಕೂಡ ಆರಂಭ ಆಗಿರುವಂತದ್ದು. ನೋಡೋಣ ಏನಾಗತ್ತೆ, ಟಿಕೆಟ್ ಹಂಚಿಕೆ ಆದ ನಂತರ ಆಗುವಂತಹ ಪರಿಣಾಮಗಳು ಬಹಳ ಕುತೂಹಲಕ್ಕೆ ಕಾರಣ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.